ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಮುಗೀತಾ ಗಾಲಿ ಜನಾರ್ದನ ರೆಡ್ಡಿ ರಾಜಕೀಯ ಜೀವನ. ಬಿಜೆಪಿಯಲ್ಲಿ ನೆಲೆಯಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಸೇರ್ಕೊಳ್ಳಲ್ಲ. ರೆಡ್ಡಿ ಹೊಸ ಪಕ್ಷ ಕಟ್ತಾರ, ಇಲ್ಲ ರಾಜಕೀಯ ನಿವೃತ್ತಿ ತಗೊಳ್ತಾರ? ಎಲ್ಲಿಗೆ ಪಯಣ, ಯಾವುದು ದಾರಿ? ರೆಡ್ಡಿ ಈಗ ಏಕಾಂಗಿ ಸಂಚಾರಿ. ಇದೇ ಹೊತ್ತಿನ ವಿಶೇಷ ಗಾಲಿ ಪಂಚರ್. ಗಣಿನಾಡು ಬಳ್ಳಾರಿ ರಾಜಕೀಯ ವಲಯದಲ್ಲಿ ಸದ್ಯ ತಳಮಳ ಶುರುವಾಗಿದೆ. ಗಣಿನಾಡಲ್ಲಿ ಬಿಜೆಪಿಯ ಗೆಲುವಿಗಾಗಿ ಪಣ ತೊಟ್ಟು ನಿಂತಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ಪಕ್ಷದಲ್ಲೇ ನೆಲೆ ಇಲ್ಲದಂತಾಗಿದೆ. ರಾಜಕೀಯ ಜೀವನವು ಹೆಚ್ಚು ಕಡಿಮೆ ಮುಗಿದು ಹೋಯ್ತೇನೋ ಅನ್ನೋ ಲೆಕ್ಕಾಚಾರದಲ್ಲಿದೆ ರೆಡ್ಡಿಯ ಈಗಿನ ಪರಿಸ್ಥಿತಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಒಂದೇ ಒಂದು ಮಾತಿನಿಂದ ರೆಡ್ಡಿಗೆ ಮುಂದೇನು ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಹಾಗಾದ್ರೆ ಜನಾರ್ದನ ರೆಡ್ಡಿಯ ರಾಜಕೀಯ ಜೀವನ ಇಲ್ಲಿಗೆ ಮುಗಿದು ಹೋಯ್ತಾ? ರೆಡ್ಡಿಗಾರರನ್ನ ಕಾಂಗ್ರೆಸ್ ಅಥವಾ ಜೆಡಿಎಸ್ ಸ್ವಾಗತ ಮಾಡುತ್ತಾ, ಅಥವಾ ರೆಡ್ಡಿಗಾರು ಹೊಸ ಪಕ್ಷವನ್ನ ಕಟ್ಟಾರ? ಬಳ್ಳಾರಿಯ ದೊರೆಯಾಗಿ ಮೆರೆದ ರೆಡ್ಡಿ ಏಕಾಂಗಿ ಆಗ್ಬಿಟ್ರ? ಈ ಎಲ್ಲ ಡೀಟೇಲ್ಸ್ ಈ ಹೊತ್ತಿನ ಸ್ಪೆಷಲ್ ನಲ್ಲಿ. ಮುಗೀತಾ ಗಾಲಿ ಜನಾರ್ದನ ರೆಡ್ಡಿ ರಾಜಕೀಯ ಜೀವನ. ಬಿಜೆಪಿಯಲ್ಲಿ ನೆಲೆಯಿಲ್ಲ, ಕಾಂಗ್ರೆಸ್ ಜೆಡಿಎಸ್ ಸೇರಿಸಿಕೊಳ್ಳಲ್ಲ. ರೆಡ್ಡಿ ಹೊಸ ಪಕ್ಷ ಕಟ್ತಾರ, ಇಲ್ಲ ರಾಜಕೀಯ ನಿವೃತ್ತಿ ತಗೊಳ್ತಾರ? ಎಲ್ಲಿಗೆ ಪಯಣ, ಯಾವುದು ದಾರಿ? ರೆಡ್ಡಿ ಈಗ ಏಕಾಂಗಿ ಸಂಚಾರಿ. ಗಡಿನಾಡು ಬಳ್ಳಾರಿ ಇದೊಂದು ಜಿಲ್ಲೆ ಕೇವಲ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಭಾರಿ ಸದ್ದು ಮಾಡುತ್ತೆ. ಅಂತಹ ಗಣಿನಾಡಿನ ರಾಜಕೀಯ ಮತ್ತೆ ಸದ್ದು ಮಾಡ್ತಿದೆ. ಬಳ್ಳಾರಿ ಪಾಲಿಟಿಕ್ಸ್ ಅಂದ್ರೆ ಸಾಕು, ಅಲ್ಲಿ ಗಾಲಿ ಜನಾರ್ದನ ರೆಡ್ಡಿಯ ಹೆಸರು ಇರಲೇಬೇಕು ಅನ್ನುವಷ್ಟರ ಮಟ್ಟಿಗೆ ಫುಲ್ ಫೇಮಸ್. ಆದ್ರೆ ಇಂತಹ ರೆಡ್ಡಿಯ ಮುಗಿದೇ ಹೋಯ್ತಾ ಅನ್ನೋ ಪ್ರಶ್ನೆ ಮೂಡುವಂತಾಗಿದೆ. ಯಾಕಂದ್ರೆ ಕೇಂದ್ರ ಬಿಜೆಪಿ ವಲಯವೇ ರೆಡ್ಡಿಗೆ ರೆಡ್ ಸಿಗ್ನಲ್ ತೋರಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಗಾಲಿ ಜನಾರ್ದನ್ ರೆಡ್ಡಿಯ ರಾಜಕೀಯಕ್ಕೀಗ ಬಿಜೆಪಿಯಲ್ಲಿ ಅಕ್ಷರಶಃ ಬಾಗಿಲು ಮುಚ್ಚಿದೆ. ಆದರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲು ಶ್ರಮಿಸಿದ್ದ ಗಾಲಿ ಜನಾರ್ದನ್ ರೆಡ್ಡಿಗೆ ಅಮಿತ್ ಶಾ ಶಾಕ್ ಕೊಟ್ಟಿರುವುದು ಇಡೀ ರೆಡ್ಡಿ ರಾಮುಲು ಬಣವನ್ನೇ ತಲ್ಲಣಗೊಳಿಸಿದೆ. ಬಿಜೆಪಿಯಲ್ಲಿ ನೆಲೆ ಇಲ್ಲ, ಕಾಂಗ್ರೆಸ್ನತ್ತ ಕೈ ಚಾಚಲ್ಲ, ಜೆಡಿಎಸ್ನತ್ತ ಮುಖ ತೋರಿಸಿಲ್ಲ ಅನ್ನೋ ಗಾಲಿ ಜನಾರ್ದನ್ ರೆಡ್ಡಿ ಮುಂದೆ ಏನ್ ಮಾಡ್ತಾರೆ ಅನ್ನೋದೇ ಇದೀಗ ಇಂಟ್ರೆಸ್ಟಿಂಗ್ ಆಗಿದೆ. ಇದೀಗ ಬಳ್ಳಾರಿ ಚುನಾವಣಾ ಅಖಾಡದಲ್ಲಿ ಮತ್ತೊಮ್ಮೆ ಭಾರಿ ಸಂಚಲನವೇ ಸೃಷ್ಟಿಯಾಗಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಬಿಜೆಪಿಗೆ ಬಳ್ಳಾರಿಯಲ್ಲಿ ಗೆಲುವನ್ನ ಗಿಫ್ಟ್ ಆಗಿ ಕೊಟ್ಟಿದ್ದ ರೆಡ್ಡಿಗೆ ಬಿಜೆಪಿಯಲ್ಲೇ ನೆಲೆಯಿಲ್ಲದಂತಾಗಿದೆ. ಹೌದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಹೇಳಿದ ಆ ಒಂದು ಮಾತಿನಿಂದ ಬಳ್ಳಾರಿಯ ರಾಜಕೀಯ ವಲಯದಲ್ಲಿ ತಳಮಳ ಶುರುವಾಗಿದೆ. ಸ್ವತಃ ಪಕ್ಷದ ರಾಷ್ಟ್ರಾಧ್ಯಕ್ಷರೇ ರೆಡ್ಡಿಗೂ ಬಿಜೆಪಿಗೂ ಸಂಬಂಧ ಇಲ್ಲ ಅಂದ್ಮೇಲೆ ರೆಡ್ಡಿ ಕತೆ ಏನು? ಜನಾರ್ದನ ರೆಡ್ಡಿಗೆ ಇಂತಹ ಪರಿಸ್ಥಿತಿ ಬಂದ್ಮೇಲೆ ಉಳಿದವರ ಕತೆ ಏನು ಅನ್ನೋ ಆತಂಕ ಶುರುವಾಗಿದೆ ಅಂದ್ರೆ ತಪ್ಪಾಗಲ್ಲ. नहीं, जनार्दन रेड्डी जी के साथ हमारा कोई संबंध नहीं है. भारतीय जनता पार्टी का कोई रिश्ता नहीं. सार्वजनिक जीवन के सारे नॉर्म्स जो है पब्लिक लाइफ के, उसका कड़ाई से पालन करते हुए हम टिकटों को तय करेंगे. ಜನಾರ್ದನ ರೆಡ್ಡಿಯ ಗಾಲಿಯನ್ನ ಅಮಿತ್ ಶಾ ಮಾಡಿದ್ರ ಪಂಚರ್. ಬಳ್ಳಾರಿ ರಾಜಕೀಯಕ್ಕೆ ರೀ ಎಂಟ್ರಿ ಕೊಟ್ಟಿದ್ದ ರೆಡ್ಡಿ ಕನಸು ಭಗ್ನ. ರಾಜ್ಯ ಪ್ರವಾಸದಲ್ಲಿರೋ ಅಮಿತ್ ಶಾ ಕಾಂಗ್ರೆಸ್ ಬಗ್ಗೆ ವಾಗ್ದಾಳಿ ಮಾಡುತ್ತಾ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರುತ್ತಾ ಪ್ರಚಾರ ಮಾಡ್ತಿದ್ರು. ಆದ್ರೆ ತಮ್ಮದೇ ಪಕ್ಷಕ್ಕೆ ದುಡಿದಿದ್ದ ರೆಡ್ಡಿ ಮೇಲೆ ಈ ರೀತಿ ಬಾಂಬ್ ಒಂದನ್ನ ಸಿಡಿಸ್ತಾರೆ ಅಂತ ಯಾರು ಊಹೆ ಕೂಡ ಮಾಡಿರಲಿಲ್ಲ. ಆದ್ರೆ
ಭಾರತೀಯ ಜನತಾ ಪಾರ್ಟಿ ಪಕ್ಷದ ವರಿಷ್ಠರೇ ಬಿಜೆಪಿಗೂ ಜನಾರ್ದನ ರೆಡ್ಡಿಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ಮೇಲೆ ಬಿಜೆಪಿಗಾಗಿಯೇ ಬಳ್ಳಾರಿಯಲ್ಲಿ ದುಡಿದಿದ್ದ ರೆಡ್ಡಿಯ ರಾಜಕೀಯ ಜೀವನ ಮುಗಿತಾ ಅನ್ನೋ ಪ್ರಶ್ನೆ ಮೂಡೋದಂತೂ ನಿಜ. नहीं, जनार्दन रेड्डी जी के साथ हमारा कोई संबंध नहीं है, भारतीय जनता पार्टी का कोई रिश्ता नहीं. सार्वजनिक जीवन के सारे नॉर्म्स जो है पब्लिक लाइफ के, उसका कड़ाई से पालन करते हुए हम टिकटों को तय करेंगे. ಬಳ್ಳಾರಿಯಲ್ಲಿ ರೆಡ್ಡಿ ಕ್ರಾಂತಿಯನ್ನೇ ಮಾಡಿದ್ರು ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಬಳ್ಳಾರಿಯನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂತಲೇ ಮೊದಲಿನಿಂದಲೂ ಕರೆಯಲಾಗಿತ್ತು. ಆದ್ರೆ ಈ ಮಾತನ್ನ ಸುಳ್ಳು ಮಾಡಿದ್ದು ಅಂದ್ರೆ ಗಣಿ ಧಣಿ ಗಾಲಿ ಜನಾರ್ದನ ರೆಡ್ಡಿ. ಗಣಿ ಸಂಪತ್ತಿನ ಕುಬೇರ ಅಂತಲೇ ಖ್ಯಾತಿ ಪಡೆದ ಜನಾರ್ದನ ರೆಡ್ಡಿ ಯಾವಾಗ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರೋ ಆಗ ಬಳ್ಳಾರಿ ರಾಜಕಾರಣದ ಚಿತ್ರಣವೇ ಬದಲಾಗಿ ಹೋಯಿತು. ಭದ್ರವಾಗಿ ಬೇರೂರಿದ್ದ ಕಾಂಗ್ರೆಸ್ ಪಕ್ಷವನ್ನ ಬಳ್ಳಾರಿಯಿಂದ ಕಿತ್ತೊಗೆದು ಬಿಜೆಪಿಯ ಕೇಸರಿ ಪತಾಕಿಯನ್ನ ಹಾರಿಸಿದ್ರು. ರೆಡ್ಡಿಗಾರು ತಮ್ಮ ಶಕ್ತಿಯನ್ನೆಲ್ಲ ಬಳಸಿಕೊಂಡು ಕಾಂಗ್ರೆಸ್ನ ಭದ್ರಕೋಟೆಯಂತಿದ್ದ ಬಳ್ಳಾರಿಯನ್ನ ಬಿಜೆಪಿಮಯ ಮಾಡಿಬಿಟ್ರು. ಆದ್ರೆ ಬಿಜೆಪಿ ಪಾಳ್ಯ ಮಾತ್ರ ರೆಡ್ಡಿಯನ್ನ ಪಕ್ಷದಿಂದ ದೂರವಿಟ್ಟಿತ್ತು. ಅಕ್ರಮ ಗಣಿ ಆರೋಪದ ಮೇಲೆ ಜೈಲು ಹಕ್ಕಿಯಾಗಿದ್ದ ರೆಡ್ಡಿಯನ್ನ ಹೊರಬಂದ ಮೇಲೆ ಬಿಜೆಪಿ ಸ್ವಾಗತಿಸಲಿಲ್ಲ. ಬಿಜೆಪಿಗೂ ರೆಡ್ಡಿಗೂ ಸಂಬಂಧವೇ ಇಲ್ವೇನೋ ಅನ್ನೋ ರೀತಿಯಲ್ಲೇ ಅಂದಿನಿಂದಲೂ ರೆಡ್ಡಿಯನ್ನ ಕಾಣ್ತಿತ್ತು ಬಿಜೆಪಿ. ಆದ್ರೆ ರೆಡ್ಡಿ ಮಾತ್ರ ಬಿಜೆಪಿ ಪರವಾಗಿಯೇ ಇದ್ರು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯಕ್ಕೆ ರೀ ಎಂಟ್ರಿ ಕೊಡಬೇಕು ಅಂತ ತೆರೆಮರೆಯಲ್ಲಿಯೇ ಸಾಕಷ್ಟು ಕಸರತ್ತು ನಡೆಸಿದ್ರು ರೆಡ್ಡಿಗಾರು. ಬಿಜೆಪಿಯಲ್ಲಿ ಜನಾರ್ದನ ರೆಡ್ಡಿಯ ರಾಜಕೀಯ ಜೀವನಕ್ಕೆ ಅಮಿತ್ ಶಾ ಫುಲ್ ಸ್ಟಾಪ್ ಇಟ್ಟೇ ಬಿಟ್ಟಿದ್ದಾರೆ. ಜೈಲಿನಿಂದ ಬಂದ್ಮೇಲೆ ಬಿಜೆಪಿ ಬೇಡವೆಂದ್ರು ತೆರೆಮರೆಯಲ್ಲಿ ಬಿಜೆಪಿಗಾಗಿ ಕೆಲಸ ಮಾಡ್ತಿದ್ದ ರೆಡ್ಡಿಗೆ ನಿಮಗೂ ನಮಗೂ ಸಂಬಂಧವೇ ಇಲ್ಲ ಅಂದಿದ್ದಾರೆ ಅಮಿತ್ ಶಾ. ನಿಮಗೆ ಗೊತ್ತಿರಬಹುದು, ಕಳೆದ ತಿಂಗಳಷ್ಟೇ ರೆಡ್ಡಿ ರಾಜಕಾರಣಕ್ಕೆ ವಾಪಸ್ ಬರೋ ಸೂಚನೆ ಕೊಟ್ಟಿದ್ರು. ಕೋರ್ಟ್ ಹುಟ್ಟೂರು ಬಳ್ಳಾರಿಗೆ ಕಾಲಿಡುವಂತಿಲ್ಲ ಅಂತ ಅಂದಿದ್ರಿಂದ ಜನಾರ್ದನ ರೆಡ್ಡಿ ಚುನಾವಣೆ ಸಂದರ್ಭ ಬೇರೆಯದ್ದೇ ಪ್ಲಾನ್ ಹಾಕಿಕೊಂಡಿದ್ರು. ಬಳ್ಳಾರಿಯ ಗಡಿ ಭಾಗಕ್ಕೆ ಹೊಂದಿಕೊಂಡಿರುವ ಚಿತ್ರದುರ್ಗ ಜಿಲ್ಲೆಯ ರಾಂಪುರ ಮತ್ತು ತಮ್ಮೇನಹಳ್ಳಿಯಲ್ಲಿ 3 ಮನೆ ಖರೀದಿಸಿದ್ರು. ಅಲ್ಲಿಂದ ಬಳ್ಳಾರಿಗೆ ಕೇವಲ 30 ಕಿಲೋಮೀಟರ್ ಮಾತ್ರ. ಚುನಾವಣೆ ಸಂದರ್ಭ ಗಡಿಯಲ್ಲಿದ್ದುಕೊಂಡೇ ಪಕ್ಷಕ್ಕಾಗಿ ಕೆಲಸ ಮಾಡೋಣ, ಬಳ್ಳಾರಿಯಲ್ಲಿ ತಮ್ಮ ಆಪ್ತರನ್ನ ಗೆಲ್ಲಿಸೋಣ ಅಂತೆಲ್ಲ ಯೋಜನೆ ಹಾಕಿಕೊಂಡಿದ್ರು ರೆಡ್ಡಿ. ಹಾಗೂ ಸುದ್ದಿ ತಿಳಿದು ಬಳ್ಳಾರಿಯ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಫುಲ್ ಖುಷಿಯಾಗಿದ್ರು. ರೆಡ್ಡಿಯ ರಾಜಕೀಯ ರಿ ಎಂಟ್ರಿ ಇವರಲ್ಲಿ ಹೊಸ ಆತ್ಮವಿಶ್ವಾಸವನ್ನ ತುಂಬಿಸಿತ್ತು. ಈ ಬಾರಿ ಮತ್ತೆ ಗಣಿನಾಡಲ್ಲಿ ಕೇಸರಿ ಪತಾಕೆ ಹಾರಿಸೋದೆ ಅಂತ ಜೋಶ್ನಲ್ಲಿದ್ರು. ಆದ್ರೆ ಅಮಿತ್ ಶಾ ರೆಡ್ಡಿಗೆ ರೆಡ್ ಸಿಗ್ನಲ್ ತೋರಿಸೋದ್ರ ಮೂಲಕ ಪ್ಲಾನಿಂಗ್ಗಳೆಲ್ಲವನ್ನೂ ಉಲ್ಟಾ ಮಾಡಿಬಿಟ್ಟಿದ್ದಾರೆ. ಅದು ಅಮಿತ್ ಶಾ ಸರ್ ಹಿಂಗೆ ಹೇಳಿದಾರೆ ಅಂತಂದ್ರೆ ಅದಕ್ಕೇನು ತಪ್ಪೇನಿಲ್ಲ. ಬಟ್ ಶ್ರೀರಾಮುಲು ಅವರು ಅವ್ರ ಹತ್ರ ಮಾತಾಡ್ಕೊಂಡು ಡೆಸಿಷನ್ ತಗೊಂತಾರೆ ಸರ್, ಅದಕ್ಕೇನು ತೊಂದರೆ ಇಲ್ಲ. ಈಗ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ನಾವು ಎಲೆಕ್ಷನ್ ಗೆಲ್ತೀವಿ, ನಮಗೇನು ತೊಂದರೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ 10 ಕ್ಷೇತ್ರಗಳು ನಾವು ಗೆಲ್ತೀವಿ. ಜನಾರ್ದನ ರೆಡ್ಡಿ ಬಂದ್ರೆ ಸ್ವಲ್ಪ ಇನ್ನ ಬಲವಾಗಿ ನಮಗೆ ಇನ್ನ ಸ್ವಲ್ಪ ಆನೆ ಬಲ ಬಂದಂಗೆ ಆಗುತ್ತೆ ಅಂತ ಹೇಳಿ ಒಂದೇ ಒಂದು ಉದ್ದೇಶ ಅಷ್ಟೇ. ವರಿಷ್ಠ ತೀರ್ಮಾನ ತಗೊಂಡ್ಮೇಲೆ ಅದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ನಮ್ ಕೈಲಿ ಆಗಲ್ಲ ಸರ್. ಅಮಿತ್ ಶಾ ರೆಡ್ಡಿಗೂ ನಮಗೂ ಸಂಬಂಧವಿಲ್ಲ, ಜನಾರ್ದನ ರೆಡ್ಡಿಗೂ ಭಾರತೀಯ ಜನತಾ ಪಾರ್ಟಿಗೂ ಯಾವ ರೀತಿಯ ನಂಟೂ ಇಲ್ಲ ಅಂತ ಹೇಳೋದ್ರ ಮೂಲಕ ರೀ ಎಂಟ್ರಿಗೆ ದೊಡ್ಡ ಗೊನ್ನ ಕೊಟ್ಟಿದ್ದಾರೆ. ಇದನ್ನ ನೋಡಿದ್ರೆ ಗಡಿಧಣಿಗೆ ಮತ್ತೆ ರಾಜಕಾರಣಕ್ಕೆ ಎಂಟ್ರಿಯಾಗೋ ಕೊನೆಯ ಅವಕಾಶವೂ ಮಿಸ್ ಆದಂತೆ ಕಾಣಿಸ್ತಿದೆ. ಸ್ವತಃ ಅಮಿತ್ ಶಾನೇ ರೆಡ್ಡಿ ಮತ್ತೆ ಬಿಜೆಪಿಗೆ ಬರುವುದು ಬೇಡ ಅಂತ ಹೇಳಿರೋದ್ರಿಂದ ಜನಾರ್ದನ ರೆಡ್ಡಿಯ ರಾಜಕೀಯ ಜೀವನವೇ ಮುಗಿತಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಇದರ ಜೊತೆಗೆ ಉಳಿದ ಕಳಂಕಿತರಿಗೂ ಅಮಿತ್ ಶಾ ಖಡಕ್ ಸೂಚನೆ ಕೊಟ್ಟಂತಾಗಿದೆ.
ಟಿಕೆಟ್ ನೀಡೋ ವಿಚಾರದಲ್ಲಿ ಅಭ್ಯರ್ಥಿಯ ವೈಯಕ್ತಿಕ ಜೀವನವು ಪರಿಗಣನೆಗೆ ಬರುತ್ತೆ ಅಂತ ಹೇಳೋ ಮೂಲಕ ಖಡಕ್ ಎಚ್ಚರಿಕೆಯ ಸಂದೇಶವನ್ನು ಅಮಿತ್ ಶಾ ರವಾನಿಸಿದ್ದಾರೆ. ಆದರೆ ಹೇಗಾದ್ರೂ ಮಾಡಿ ಮತ್ತೊಮ್ಮೆ ರಾಜಕಾರಣದಲ್ಲಿ ದರ್ಬಾರ್ ನಡೆಸಬೇಕೆಂದುಕೊಂಡಿದ್ದ ರೆಡ್ಡಿ ರಿ ಎಂಟ್ರಿಗೆ ಬ್ರೇಕ್ ಬಿದ್ದಿರೋದಂತೂ ಸತ್ಯ. ಇದನ್ನ ನೋಡಿದ್ರೆ ಗಣಿಧಣಿಯ ಮುಂದಿನ ಹಾದಿ ಇನ್ನಷ್ಟು ಕಠಿಣವಾಗಲಿದೆ ಅಂತ ಹೇಳಬಹುದು. ಹಾಗೂ ಇನ್ಯಾವತ್ತೂ ಜನಾರ್ದನ ರೆಡ್ಡಿ ರಾಜಕಾರಣಕ್ಕೆ ಬರೋಕೆ ಸಾಧ್ಯವಿಲ್ವೇನೋ ಅನ್ನೋ ಅನುಮಾನನೂ ವ್ಯಕ್ತವಾಗಿದೆ. ರೆಡ್ಡಿಗಾರು ಬಿಜೆಪಿಯಿಂದ ಮತ್ತೆ ಸೆಕೆಂಡ್ ಇನ್ನಿಂಗ್ ಶುರು ಮಾಡೋಣ ಅಂತ ಅಂದುಕೊಂಡಿದ್ರು. ಆದ್ರೆ ಅವರ ನಾಗಾಲೋಟಕ್ಕೆ ಅಮಿತ್ ಶಾ ಶಾಕ್ ಕೊಡೋ ಮೂಲಕ ಬ್ರೇಕ್ ಹಾಕಿದ್ದಾರೆ. ಹಾಗಾದ್ರೆ ರೆಡ್ಡಿಯ ಮುಂದಿನ ನಡೆ ಏನು? ಬಿಜೆಪಿಯಲ್ಲಿ ನೆಲೆ ಇಲ್ಲದ ರೆಡ್ಡಿಗೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಬರ್ತೀನಿ ಅಂದ್ರೂ ಕೂಡ ಸೇರಿಸಿಕೊಳ್ಳೋದಿಲ್ಲ ಯಾಕೆ? ಹಾಗಾದ್ರೆ ಜನಾರ್ದನ ರೆಡ್ಡಿಗೆ ರಾಜಕೀಯದಲ್ಲಿ ಎಲ್ಲ ದಾರಿಗಳು ಕೂಡ ಮುಚ್ಚಿ ಹೋದ್ವಾ? ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ರೆಡ್ಡಿಯನ್ನ ಕಾಂಗ್ರೆಸ್ ಅಥವಾ ಜೆಡಿಎಸ್ ಸ್ವಾಗತ ಮಾಡುತ್ತಾ? ರೆಡ್ಡಿಯ ಮುಂದಿನ ನಡೆ ಮೇಲೆ ಬಳ್ಳಾರಿ ರಾಜಕೀಯದ ಚಿತ್ತ. ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆಯ ವಿರುದ್ಧವಾಗಿ ಜೆಡಿಎಸ್ ಈ ಹಿಂದೆ ಸಾಕಷ್ಟು ಹೋರಾಟ ಮಾಡಿತ್ತು. ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಕೂಡ ಮಾಡಿತ್ತು. ಅಷ್ಟೇ ಯಾಕೆ, ಜೆಡಿಎಸ್ ವರಿಷ್ಠ ದೇವೇಗೌಡರಿಗಾಗಲಿ ಅಥವಾ ಕುಮಾರಸ್ವಾಮಿಯವರಿಗಾಗಲಿ ಜನಾರ್ದನ ರೆಡ್ಡಿಯನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಬಗ್ಗೆ ಅಂತಹ ಉತ್ಸಾಹವೇನೂ ಇಲ್ಲ. ಅದು ಅಲ್ಲದೆ ಈಗ ಚುನಾವಣೆಯ ಟೈಮ್. ಈ ಹೊತ್ತಲ್ಲಿ ಅಕ್ರಮ ಗಣಿಯ ಕುಬೇರನನ್ನೇ ಪಕ್ಷಕ್ಕೆ ಸೇರಿಸಿಕೊಂಡ್ರೆ ಪ್ರತಿಪಕ್ಷಗಳಿಗೆ ಆಹಾರವಾಗುವುದು ಗ್ಯಾರಂಟಿ ಅನ್ನೋದು ಮಾಜಿ ಪ್ರಧಾನಿಗಳಿಗೂ ಗೊತ್ತೇ ಇದೆ. ಹಾಗಾಗಿ ಒಂದು ವೇಳೆ ಜೆಡಿಎಸ್ ಪಕ್ಷಕ್ಕೆ ರೆಡ್ಡಿ ಬರುವುದಾಗಿ ಹೇಳಿದ್ರೆ ಖಂಡಿತ ಒಪ್ಪುವುದೇ ಇಲ್ಲ. ಅಲ್ಲಿಗೆ ರೆಡ್ಡಿ ಪಾಲಿಗೆ ಜೆಡಿಎಸ್ ಬಾಗಿಲು ಮುಚ್ಚಿದಂತೆಯೇ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರೆ ರೆಡ್ಡಿಗೂ ಸಿದ್ದರಾಮಯ್ಯನವರಿಗೂ ಬಳ್ಳಾರಿ ಪಾಲಿಟಿಕ್ಸ್ ವಿಚಾರದಲ್ಲಿ ನೇರ ಹಣಾಹಣಿ ಇದ್ದೇ ಇದೆ. ಹೇಗಾದ್ರೂ ಮಾಡಿ ರೆಡ್ಡಿ ಗೆಲುವಿನ ಕುದುರೆಗೆ ಮೂಗುದಾರ ಹಾಕೋಕ್ಕಾಗಿ ಸಿದ್ದರಾಮಯ್ಯ ಕೂಡ ಹಲವಾರು ತಂತ್ರ ಮಂತ್ರಗಳನ್ನ ರೂಪಿಸ್ತಾನೇ ಬಂದಿದ್ದಾರೆ. ರೆಡ್ಡಿ ಸೋದರರ ಭದ್ರಕೋಟೆಯಾಗಿರುವ ಬಳ್ಳಾರಿಯನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಸಿದ್ದರಾಮಯ್ಯ ಪ್ಲಾನ್ ಮಾಡಿ ರೆಡ್ಡಿ ಬಣದಲ್ಲಿದ್ದ ಪ್ರಭಾವಿ ನಾಯಕ ಆನಂದ್ ಸಿಂಗ್ರನ್ನ ಸೆಳೆದುಕೊಂಡು ಮುಂದಿನ ಚುನಾವಣೆಯಲ್ಲಿ ಬಳ್ಳಾರಿಯನ್ನ ಬಿಜೆಪಿ ಮುಕ್ತವಾಗಿಸುವ ರಣತಂತ್ರವನ್ನ ಸಿದ್ದರಾಮಯ್ಯನವರು ರೂಪಿಸಿದ್ರು. ಅಷ್ಟೇ ಅಲ್ಲದೆ ಶಾಸಕ ನಾಗೇಂದ್ರ ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿಯಾಗಿದೆ. ಇಷ್ಟೆಲ್ಲ ರಣತಂತ್ರಗಳನ್ನ ಮಾಡಿ ರೆಡ್ಡಿ ಸಾಮ್ರಾಜ್ಯದ ಪತನ ನೋಡುವುದಕ್ಕೆ ಕಾಯುತ್ತಿರೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ರೆಡ್ಡಿಯನ್ನ ಬರಮಾಡಿಕೊಳ್ತಾರಾ? ರೆಡ್ಡಿಗೂ ಕಾಂಗ್ರೆಸ್ ಮೇಲೆ ಸಾಕಷ್ಟು ಕೋಪ ಇದೆ. ಕಾಂಗ್ರೆಸ್ನನ್ನ ಜೈಲಿನಲ್ಲಿಟ್ಟು ಬಳ್ಳಾರಿಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ತು. ನೇರವಾಗಿ ನನ್ನ ವಿರುದ್ಧ ಹೋರಾಡೋ ತಾಕತ್ತಿಲ್ಲದೆ ಪರೋಕ್ಷ ಮಾರ್ಗದಲ್ಲಿ ನನ್ನ ಹಣಿಯೋ ತಂತ್ರ ಮಾಡಿದ್ರು. ಇನ್ಮುಂದೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನನ್ನ ಅಧಿಕಾರಕ್ಕೆ ತರಬೇಕು ಅಂತ ಸಿದ್ದರಾಮಯ್ಯ ಅಂದುಕೊಂಡಿದ್ರೆ ಅದು ಸುಳ್ಳು. ನಮ್ಮನ್ನ ಕಂಡ್ರೆ ಕಾಂಗ್ರೆಸ್ಸಿಗರಿಗೆ ಹೆದರಿಕೆ ಇದೆ ಅಂತ ಸ್ಟೇಜ್ ಮೇಲೆ ಮಾತನಾಡ್ತಾ ಇದ್ದ ರೆಡ್ಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆಯೇ? ಖಂಡಿತ ಇಲ್ಲ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದ ಬಾಗಿಲು ಕೂಡ ರೆಡ್ಡಿಗೆ ಮುಚ್ಚಿದಂತೆಯೇ. ಹಾಗಾದ್ರೆ ಬಿಜೆಪಿಯನ್ನ ಬಿಟ್ರೆ ಬೇರೆ ಪಕ್ಷಕ್ಕೆ ಹೋಗದ ರೆಡ್ಡಿ ಏನ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದ್ರೆ ಜನಾರ್ದನ ರೆಡ್ಡಿಯ ಸೋದರ ಶ್ರೀರಾಮುಲು ಜನಾರ್ದನ ರೆಡ್ಡಿಯವರು ಮೊದಲಿನಿಂದಲೂ ಬಿಜೆಪಿ ಜೊತೆ ಇದ್ದಾರೆ, ಮುಂದೆಯೂ ಬಿಜೆಪಿ ಜೊತೆಯೇ ಇರ್ತಾರೆ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಮುಂಚೆಯಿಂದ ಕೂಡ ಭಾರತೀಯ ಜನತಾ ಪಾರ್ಟಿ ಅಭಿಮಾನಿ, ಭಾರತೀಯ ಜನತಾ ಪಾರ್ಟಿ ಮೇಲೆ ಮುಂಚೆಯಿಂದ ಕೂಡ ಗೌರವ. ನಾವು ಯಾವತ್ತು ಜನಾರ್ದನ್ ರೆಡ್ಡಿ ಅಲ್ಲಿದ್ದಾರೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲಿದ್ದಂಥ ಸ್ನೇಹಿತರು, ಅವ್ರು ಬೇಕಾದಂಥ ಹಿಂಬಾಲಕರು ಎಲ್ಲರೂ ಇದ್ದೇ ಇರ್ತಾರೆ. ಆದರೆ ಇಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. ಹಂಗಾಗಿ ಇವತ್ತು
ಎಲ್ಲೋ ಒಂದು ಕಡೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ ಯಾವುದು ಕೂಡ ಬಹಿರಂಗವಾಗಿ ಆಗಬಾರ್ದು. ಅವೇನಿದೆ ಆಂತರಿಕವಾಗಿ ನಾನು ಮಾತಾಡ್ತೀನಿ, ನಮ್ಮ ಹಿರಿಯರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಇದ್ರ ಬಗ್ಗೆ ಮಾತಾಡಲಿದ್ರಿಂದ ಭಾಳ ಸೂಕ್ತ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಅಂದ್ರೆ ಬಿಜೆಪಿ ಪಕ್ಷ ಬೇಡ ಅಂದ್ರೂ ಕೂಡ ಇನ್ಮುಂದೆ ಬಿಜೆಪಿಯ ಹಿಂದೆ ರೆಡ್ಡಿಗಾರು ಇರ್ತಾರಾ? ಅಮಿತ್ ಶಾ ಬೇಡ ಅಂದ್ಮೇಲೂ ವರಿಷ್ಠರ ಮಾತನ್ನ ಧಿಕ್ಕರಿಸಿ ಬಿಜೆಪಿ ಪಾಳೆಯದಲ್ಲಿ ರೆಡ್ಡಿಗಾರು ತೆರೆಮರೆ ಆಟ ಆಡ್ತಾರಾ ಅನ್ನೋ ಅನುಮಾನಗಳು ಮೂಡೋದಂತೂ ನಿಜ. ಅಮಿತ್ ಶಾ ಮಾತಿಗೆ ಜನಾರ್ದನ ರೆಡ್ಡಿ ಮಾತ್ರವಲ್ಲ, ರೆಡ್ಡಿ ಸಹೋದರರು ಕೂಡ ಶಾಕ್ ಆಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಪಕ್ಷದ ವರಿಷ್ಠರು ಹೇಳಿದ ಮಾತನ್ನ ಪ್ರಶ್ನೆ ಮಾಡೋದು ಸರಿಯಲ್ಲ ಅನ್ನೋದು ರೆಡ್ಡಿ ಸಹೋದರರ ಮಾತು. ಆದ್ರೆ ಅಮಿತ್ ಶಾ ಕಣ್ಣು ರೆಡ್ಡಿ ಸಹೋದರರ ಮೇಲೂ ಬೀಳಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ರೆಡ್ಡಿ ಸಹೋದರರಿಗೆ ಕಾಡ್ತಾ ಇರುವಂತಹ ಭಯ ಎಂಥದ್ದು? ಬಿಜೆಪಿ ಪಕ್ಷವೇ ರೆಡ್ಡಿಯನ್ನ ಬೇಡವೆಂದ ಮೇಲೆ ರೆಡ್ಡಿ ಪ್ಲಾನ್ ಏನು ಅನ್ನೋ ರಿಪೋರ್ಟ್ ನಿಮ್ಮ ಮುಂದೆ. ರೆಡ್ಡಿ ಪಾಳ್ಯದಲ್ಲಿ ಶುರುವಾಗಿದೆ ತಳಮಳ. ರೆಡ್ಡಿಗೆ ಬಂದ ಸ್ಥಿತಿಯೇ ರೆಡ್ಡಿ ಬ್ರದರ್ಸ್ಗೂ ಬರುತ್ತಾ? ರೆಡ್ಡಿಗೆ ನೋ ಅಂದಂತೆ ರಾಮುಲು ಬಣಕ್ಕೂ ನೋ ಅಂತಾರ ಅಮಿತ್ ಶಾ? ಹೌದು, ಇಂಥದ್ದೊಂದು ಪ್ರಶ್ನೆ ಈಗ ರೆಡ್ಡಿ ಬ್ರದರ್ಸ್ಗೆ ಕಾಡುವುದಕ್ಕೆ ಶುರುವಾಗಿದೆ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರಲು ಶ್ರಮಿಸಿದ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೂ ಬಿಜೆಪಿಗೂ ಸಂಬಂಧವಿಲ್ಲ ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಹೇಳಾಗಿದೆ. ಅಲ್ಲದೆ ಟಿಕೆಟ್ ಹಂಚಿಕೆ ವೇಳೆ ಅಭ್ಯರ್ಥಿಗಳ ಸಾರ್ವಜನಿಕ ಜೀವನವನ್ನ ಪರಿಗಣಿಸಲಾಗುವುದೆಂದು ಹೇಳಿರುವುದು ಇದೀಗ ರೆಡ್ಡಿ ರಾಮುಲು ಬಣವನ್ನ ತಲ್ಲಣಗೊಳಿಸಿದೆ. ಜನಾರ್ದನ ರೆಡ್ಡಿ ಎಂಟ್ರಿಗೆ ನೋ ಅಂದ ಬೆನ್ನಲ್ಲೇ ರೆಡ್ಡಿ ರಾಮುಲು ಬಣದ ಟಿಕೆಟ್ ಆಕಾಂಕ್ಷಿಗಳಿಗೂ ಸಹ ಟಿಕೆಟ್ ಸಿಗಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಅಭ್ಯರ್ಥಿಗಳ ವೈಯಕ್ತಿಕ ಜೀವನ ಪರಿಗಣಿಸಿ ಟಿಕೆಟ್ ಹಂಚಿಕೆ ಮಾಡೋದಾದ್ರೆ ಜನಾರ್ದನ ರೆಡ್ಡಿ ಪ್ರಾಬಲ್ಯದಿಂದಾಗಿಯೇ ರಾಜಕೀಯದಲ್ಲಿ ಸ್ಥಾನ ಪಡೆದುಕೊಂಡಿರುವ ರೆಡ್ಡಿ ಸಹೋದರ ಜಿ ಸೋಮಶೇಖರ ರೆಡ್ಡಿ, ಸಂಸದ ಶ್ರೀರಾಮುಲು ಸಹೋದರ ಸಣ್ಣ ಫಕೀರಪ್ಪ ಹಾಗೂ ಮಾಜಿ ಸಂಸದೆ ಜೆ ಶಾಂತಾ ಈ ಬಾರಿಯ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಈ ಸಮಯದಲ್ಲೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಹೇಳಿಕೆ ಈ ಎಲ್ಲರನ್ನ ಚಿಂತೆಗೆ ದೂಡಿದೆ ಅಂದ್ರೆ ತಪ್ಪಾಗಲ್ಲ. ಬಳ್ಳಾರಿ ನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಬೇಲ್ ಡೀಲ್ ಪ್ರಕರಣದಲ್ಲಿ ಆರೋಪಿಯಾದ್ರೆ ಸಂಸದ ಶ್ರೀರಾಮುಲು ಸೋದರಳಿಯ ಹಾಗೂ ಕಂಪ್ಲಿ ಶಾಸಕ ಸುರೇಶ್ ಬಾಬು ಸಹ ಬೇಲ್ ಡೀಲ್ ಮತ್ತು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ವಾಸ ಅನುಭವಿಸಿದ್ದಾರೆ. ಅಲ್ಲದೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರುವ ಶ್ರೀರಾಮುಲು ಸಹೋದರ ಹಾಗೂ ಮಾಜಿ ಸಂಸದ ಸಣ್ಣ ಫಕೀರಪ್ಪ ವಿರುದ್ಧ ಸಹ ಕೆಲ ಪ್ರಕರಣಗಳು ಇವೆ. ಮತ್ತು ಜೆ ಶಾಂತಾ ಈ ಹಿಂದೆ ಬಿಜೆಪಿ ತೊರೆದು ಬಿಎಸ್ಆರ್ ಕಾಂಗ್ರೆಸ್ ಸೇರ್ಪಡೆಗೊಂಡ ವೇಳೆ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ದ ಪ್ರಕರಣಗಳು ಇನ್ನು ಬಿಜೆಪಿ ನಾಯಕರು ಹಾಗೂ ಜನಸಾಮಾನ್ಯರ ಮನಸ್ಸಿನಿಂದ ಮಾಸಿಲ್ಲ. ಈ ಎಲ್ಲಾ ವಿಚಾರಗಳಿಂದ ರೆಡ್ಡಿ ರಾಮುಲು ಬಣ ಇದೀಗ ಅಕ್ಷರಶಃ ತಲ್ಲಣಗೊಂಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇಷ್ಟೇ ಅಲ್ಲದೆ ಬಳ್ಳಾರಿ ನಗರ ಕ್ಷೇತ್ರದಿಂದ ಸೋಮಶೇಖರ್ ರೆಡ್ಡಿ ಬದಲಾಗಿ ಸುಷ್ಮಾ ಸ್ವರಾಜ್ ಕುಟುಂಬಕ್ಕೆ ಪರಮಾಪ್ತರಾಗಿರುವ ವೈದ್ಯ ಬಿಕೆ ಸುಂದರ್ಗೆ ಟಿಕೆಟ್ ನೀಡಬೇಕು ಅನ್ನುವ ಹಂಬಲ ಬಿಜೆಪಿ ನಾಯಕರಿಗೆ ಇರುವುದರಿಂದ ರೆಡ್ಡಿ ರಾಮುಲು ಬಣ ಇದೀಗ ಅಕ್ಷರಶಃ ಶಾಕ್ಗೆ ಒಳಗಾಗಿದೆ. ಒಟ್ಟಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾರ ಒಂದೇ ಒಂದು ಹೇಳಿಕೆ ಇದೀಗ ಇಡೀ ರೆಡ್ಡಿ ರಾಮುಲು ಬಣವನ್ನೇ ತಲ್ಲಣಗೊಳಿಸಿರುವುದಂತೂ ಸುಳ್ಳಲ್ಲ. ಜನಾರ್ದನ ರೆಡ್ಡಿಗೆ ರಾಜಕೀಯವಾಗಿ ಎಲ್ಲಾ ಬಾಗಿಲುಗಳು ಮುಚ್ಚಿ ಹೋಗಿರೋ ರೀತಿ ಕಾಣ್ತಿದೆ. ಬಿಜೆಪಿಯಲ್ಲಿ ನೆಲೆ ಇಲ್ಲ, ಕಾಂಗ್ರೆಸ್ನತ್ತ ಕೈ ಚಾಚಲ್ಲ, ಜೆಡಿಎಸ್ನತ್ತ ಮುಖ ಮಾಡಲ್ಲ ಅನ್ನೋ ಸ್ಥಿತಿಯಲ್ಲಿ ಜನಾರ್ದನ ರೆಡ್ಡಿ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಬೆಳೆಯೋದಕ್ಕೆ ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ರಾಜಕೀಯದ ಸಹವಾಸವೇ ಬೇಡ ಅಂತ ರಾಜಕೀಯ ನಿವೃತ್ತಿ ತೆಗೆದುಕೊಳ್ತಾರಾ ಅಥವಾ ಬಿಜೆಪಿಗೆ ಸಹಾಯ ಮಾಡುತ್ತಾ ತೆರೆ ಮರೆಯಲ್ಲೇ ಉಳಿದುಕೊಳ್ತಾರಾ ಅನ್ನೋದನ್ನ ಜನಾರ್ದನ ರೆಡ್ಡಿಯೇ ಹೇಳಬೇಕಿದೆ. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಮಾಸ್ಟರ್ ಅಂತಾರೆ. ಹೀಗಾಗಿ ಚುನಾವಣಾ ಚಾಣಕ್ಯ ಅಮಿತ್ ಶಾರ ಮನವೊಲಿಸಿ ಮತ್ತೆ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ, ಇಲ್ಲವೇ ಹಿಂಬಾಗಿಲಿನ ಮೂಲಕವೇ ರಾಜಕೀಯ ಮಾಡ್ತಾ ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತಾರಾ ಅನ್ನೋದೇ ಇದೀಗ ಎಲ್ಲರ ಪ್ರಶ್ನೆಯಾಗಿದೆ. ಇದಕ್ಕೆ ರೆಡ್ಡಿ ಬಣದಿಂದ ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಸಿಗುವುದಂತೂ ಮಾತ್ರ ಖಚಿತವಾಗಿದೆ. ಒಟ್ನಲ್ಲಿ ಚುನಾವಣಾ ತಂತ್ರಗಾರಿಕೆಯೋ ಏನೋ ಬಿಜೆಪಿಗೂ ರೆಡ್ಡಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಮಿತ್ ಶಾ ಒಂದೇ ಒಂದು ಮಾತಿನಿಂದ ಇಡೀ ಬಳ್ಳಾರಿ ಪಾಲಿಟಿಕ್ಸ್ ಚಿಂತೆಯ ಕೂಪದಲ್ಲಿ ಮುಳುಗಿ ಹೋಗಿದೆ.
ಆದರೆ ಇದ್ಯಾವುದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಇರುವಂತಹ ರೆಡ್ಡಿಗಾರು ಪ್ರತಿಕ್ರಿಯೆ ನೀಡಿದಾಗ ಮಾತ್ರ ಎಲ್ಲದಕ್ಕೂ ಕೂಡ ಕ್ಲಾರಿಟಿ ಸಿಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.